ಬೈದಿದ್ದಕ್ಕೆ ಡೆತ್ ನೋಟ್ ಬರೆದಿಟ್ಟು ಸಹೋದರಿಯರು ನಾಪತ್ತೆ. ಶ್ರೀರಂಗಪಟ್ಟಣದಲ್ಲಿ ಕಾಳೇನಹಳ್ಳಿ ಗ್ರಾಮದಲ್ಲಿ ಘಟನೆ. ನಾಪತ್ತೆಯಾದ ಸುಜಾತ ಮತ್ತು ರುಕ್ಮಿಣಿಗಾಗಿ ಪೊಲೀಸರಿಂದ ತೀವ್ರ ಶೋಧ. ಮಹಿಳೆಯರ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಬದ್ಧ. ಭ್ರಷ್ಟಾಚಾರ ರಹಿತ ಜನಸ್ನೇಹಿ ಆಡಳಿತವೇ ನಮ್ಮ ಗುರಿ. ತುಮಕೂರು ಸಾಧನಾ ಸಮಾವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ತಹಶೀಲ್ದಾರ್ ನೇತೃತ್ವದಲ್ಲಿ ಅಕ್ರಮ ಗಣಿಗಾರಿಕೆ ಮೇಲೆ ದಾಳಿ. ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್. ಸ್ಥಳದಲ್ಲಿ ನಿಷೇಧಿತ ಸ್ಫೋಟಕಗಳು ಹಾಗೂ ಇಟಚಿ ಯಂತ್ರಗಳು ವಶ. ದೇಣಿಗೆ ಸಂಗ್ರಹ ನೆಪದಲ್ಲಿ ಬರ್ತಾರೆ ಮೊಬೈಲ್ ಕಳ್ಳರು. ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಫೋನ್ ಮಂಗಮಾಯ. ಮಂಡ್ಯ ಮೈಸೂರಿನಲ್ಲಿ ಐನಾತಿ ಕಳ್ಳರ ಗ್ಯಾಂಗ್ ಫುಲ್ ಆಕ್ಟಿವ್. ಅತ್ತ ಸಾಧನಾ ಸಮಾವೇಶ, ಇತ್ತ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಸಿಎಂ ಮುಖವಾಡ ಧರಿಸಿ ತಮಟೆ ಬಾರಿಸಿ ವಿಭಿನ್ನ ಪ್ರತಿಭಟನೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ವ್ಯಂಗ್ಯಭರಿತ ಡ್ಯಾನ್ಸ್. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ತಾಯಿ ಬೈದಿದ್ದಕ್ಕೆ ಬೇಸರಗೊಂಡ ಇಬ್ಬರು ಅಪ್ರಾಪ್ತ ಸಹೋದರಿಯರು ಡೆತ್ ನೋಟ್ ಬರೆದಿಟ್ಟು ನಾಪತ್ತೆಯಾಗಿರುವ ಆತಂಕಕಾರಿ ಘಟನೆ ಶ್ರೀರಂಗಪಟ್ಟಣ ತಾಲೂಕಿನ ಕಾಳೇನಹಳ್ಳಿ ಶೆಡ್ ಗ್ರಾಮದಲ್ಲಿ ನಡೆದಿದೆ. ರಾಮಚಂದ್ರ ಎಂಬುವವರ ಪುತ್ರಿಯರಾದ 16 ವರ್ಷದ ಸುಜಾತ ಹಾಗೂ 14 ವರ್ಷದ ರುಕ್ಮಿಣಿ ಕಾಣೆಯಾಗಿದ್ದು, ಮನೆಯಲ್ಲಿ ಸಣ್ಣ ವಿಷಯಕ್ಕೆ ತಾಯಿ ಬೈದಿದ್ದನ್ನೇ ಗಂಭೀರವಾಗಿ ಪರಿಗಣಿಸಿದ ಈ ಅಕ್ಕ ತಂಗಿ ಅಪ್ಪ ಅಮ್ಮನಿಗೆ ಸಾರಿ, ನಿಮ್ಮ ಕಣ್ಮುಂದೆ ಸಾಯೋಕೆ ಆಗಲ್ಲ ಅಂತ ನಾವು ದೂರ ಹೋಗಿ ಸತ್ತಿದ್ದೇವೆ ಅಂತ ಹೇಳಿ ಪತ್ರ ಬರೆದಿಟ್ಟು ನಾಪತ್ತೆಯಾಗಿದ್ದಾರೆ. ಮಕ್ಕಳು ಬರೆದಿಟ್ಟಿರುವಂತಹ ಈ ಪತ್ರ ಪೋಷಕರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದ್ದು, ಯಾವುದಾದರೂ ಅನಾಹುತ ಮಾಡಿಕೊಳ್ಳಬಹುದು ಎಂಬ ಭೀತಿಯಲ್ಲಿ ಕುಟುಂಬಸ್ಥರು ಪೊಲೀಸರ ಮೊರೆ ಹೋಗಿದ್ದಾರೆ. ತಂದೆ ರಾಮಚಂದ್ರ ನೀಡಿದ ದೂರಿನ ಮೇರೆಗೆ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಾಣೆಯಾಗಿರುವ ಸುಜಾತ ಮತ್ತು ರುಕ್ಮಿಣಿ ಪತ್ತೆಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಈ ಘಟನೆ ಇಡೀ ಗ್ರಾಮದಲ್ಲಿ ಆತಂಕವನ್ನ ಮೂಡಿಸಿದೆ. ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ನಿಷೇಧದ ನಡುವೆಯೂ ಎಗ್ಗಿಲ್ಲದೆ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆ ಅಡ್ಡೆ ಮೇಲೆ ಶ್ರೀರಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ನೇತೃತ್ವದಲ್ಲಿ ಮಿಂಚಿನ ದಾಳಿ ನಡೆಸಿದ್ದಾರೆ. ಹಂಗರಹಳ್ಳಿಯ ಚೌಡೇಶ್ವರಿ ಕ್ರಷರ್ ಮಾಲೀಕ ಪುನೀತ್ ಎಂಬುವರು ಈ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ರು ಎಂದು ತಿಳಿದು ಬಂದಿದ್ದು, ಕಲ್ಲು ಬಂಡೆಗಳನ್ನ ಸಿಡಿಸಲು ಅಪಾಯಕಾರಿ ಹಾಗೂ ನಿಷೇಧಿತ ಸ್ಫೋಟಕಗಳನ್ನ ಬಳಸಲಾಗ್ತಾ ಇತ್ತು. ದಾಳಿಯ ವೇಳೆ 2 ಬಾಕ್ಸ್ ಜಿಲೆಟಿನ್ ಕಡ್ಡಿಗಳು, 3 ಇಟಾಚಿ ಯಂತ್ರಗಳು, ಕಲ್ಲು ಬಂಡೆ ಕೊರೆಯುವಂತಹ 2 ಕಂಪ್ರೆಷರ್ ಯಂತ್ರಗಳು ಹಾಗೂ ಸ್ಫೋಟಕ ಬಳಸುವ ಟ್ಯೂಬ್ಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಅಕ್ರಮ ಗಣಿಗಾರಿಕೆ ಹಾಗೂ ನಿಷೇಧಿತ ಸ್ಫೋಟಕ ಬಳಕೆ ಕಾಯ್ದೆಯಡಿ ಅರಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಸರ್ಕಾರಿ ಭೂಮಿಯನ್ನೇ ಗುರಿಯಾಗಿಸಿಕೊಂಡು ನಡೀತಾ ಇದ್ದ ಈ ದಂಧೆಗೆ ತಹಶೀಲ್ದಾರ್ ನೇತೃತ್ವದ ತಂಡ ಬ್ರೇಕ್ ಹಾಕಿದೆ. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ದೇಣಿಗೆ ಹೆಸರಲ್ಲಿ ಮೊಬೈಲ್ ದೋಚುವ ಐನಾತಿ ಗ್ಯಾಂಗ್ ಸಕ್ರಿಯವಾಗಿದ್ದು, ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕಿದೆ. ಕಿವುಡ ಮೂಗನಂತೆ ನಟಿಸಿ ಕೈಚಳಕ ತೋರುವ ಈ ಕಳ್ಳರ ಗ್ಯಾಂಗ್ ಪೋಸ್ಟ್ ಆಫೀಸ್ ಹಾಗೂ ಜ್ಯುವೆಲರಿ ಶಾಪ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಥವಾ ಕಚೇರಿಗಳಿಗೆ ಎಂಟ್ರಿ ಕೊಡುವ ಖದೀಮ ಮೊದಲು ಜನಸಂದಣಿ ಇರುವವರೆಗೆ ಚೇರ್ನಲ್ಲಿ ಕುಳಿತು ಹೊಂಚು ಹಾಕ್ತಾನೆ. ನಂತರ ಸಿಬ್ಬಂದಿ ಬಳಿ ತೆರಳಿ ದೇಣಿಗೆ ಕೇಳುವ ಪತ್ರವನ್ನ ಟೇಬಲ್ ಮೇಲಿರುವ ಮೊಬೈಲ್ ಮೇಲೆ ಅಡ್ಡವಾಗಿ ಹಿಡಿತಾನೆ. ಸಿಬ್ಬಂದಿಯ ಗಮನ ಬೇರೆಡೆ ಇದ್ದಾಗ ಪೇಪರ್ ಅಡಿಯಲ್ಲೇ ಮೊಬೈಲ್ ಎಗರಿಸಿ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಾನೆ. ಕಚೇರಿಯಿಂದ ಹೊರ ಬರ್ತಾ ಇದ್ದಂತೆ ಬೈಕ್ನಲ್ಲಿ ಕಾಯುತ್ತಿರುವ ಸಹಚರನೊಂದಿಗೆ ಪರಾರಿ ಆಗ್ತಾರೆ. ಈಗಾಗಲೇ ಮಂಡ್ಯದ ಪ್ರಧಾನ ಅಂಚೆ ಕಚೇರಿ ಹಾಗೂ ಕಾಳೇನಹಳ್ಳಿಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸಿಸಿಟಿವಿ ಆಧಾರದ ಮೇಲೆ ಪೊಲೀಸರು ಕಳ್ಳರಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ನನ್ನ ಫೋನ್ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಸ್ವಿಚ್ ಆಫ್ ಆಗಿದೆ ಅಂಕಲ್. ರೆಕಾರ್ಡ್ ಮಾಡ್ಕೊತಾ
ಜಾಸ್ತಿ ಜನ ಆದರು ಬಂದ ಈಗ ಅದೇ ಸರ್ ಜನ ಜಾಸ್ತಿ ಆಯ್ತಿದಂಗೆ ಇರ್ತಾರೆ ಮುಂದಕ್ಕೆ ಎದ್ದು ಅರ್ಥ ಕೊಡ್ದಾಗ ಕೈ ಹಾಕೋದು ಅವನು ಯಾರಾದ್ರೂ ಐತಿ ಯಾವಾಗ ಕೈ ಹಾಕೋದು ನೀನು ತಗೊಳಕ್ ಬಂದಿಲ್ಲ ಅವನು ಅವನೇನು ಕೇಳ್ತಾರ ಅವನ ಈಗ ಇಲ್ಲಿ ನಾನು ಆ ಕಡೆ ಹೋದ್ಮೇಲೆ ಈ ಕ್ಯಾಶ್ ಕಡೆ ಇರ್ತಾನೆ ನಿಮ್ಮ ಹತ್ರಕ್ಕೆ ಹೋದ ಅಲ್ಲಿ ನಿಮ್ಮ ಹತ್ರಕ್ಕೆ ಹೋದ ಈಗ ಈ ಕಡೆ ಬಂದ್ಮೇಲೆ ವಾಪಸ್ ಬಂದ ಈಚೆ ಬರ್ತಾನೆ ಈಗ ಇಲ್ಲ ನಾನು ಹೋಗೋಷ್ಟ್ರೊಳಗೆ ಹಿಂಗೆ ವಾಪಸ್ ಬಂದ್ಬಿಟ್ಟ ಹಿಂಗೆ ವಾಪಸ್ ಬರ್ತಾನೆ ನೋಡ್ರಿ ಏನೋ ಬುಕ್ ಎತ್ಕೊಂಡು ಫೈಲ್ ಎತ್ಕೊಂಡು ನೋಡೋದು ಇಲ್ಲ ಅವ್ನು ಕೊಡೋಕ್ಕೆ ನಾವು ಬಂದ ಆಮೇಲೆ ನಾನು ಆಮೇಲೆ ಇಲ್ಲಿ ಬಂದಿದ್ದಿರ್ತಾನೆ ಓ ನನ್ನ ಫೋನ್ ಇಲ್ಲೇ ಇದೆ ಇಲ್ಲಿ ಅದಲ್ಲ ಟಿವಿ ಹಂಗೆ ಇರ್ತಲ್ಲ ಜನ ಮುಚ್ಕೊಂಡ್ಬಿಟ್ಟು ಕಾಣಿಸಲ್ಲ ಈಗ ಮುಚ್ಕೊಂಡ್ಬಿಡ್ತಾರೆ ಜನ ನಿನ್ನತ್ರ ಏನೋ ಮಾತಾಡ್ತಾರೆ ಕೇಳ್ತಾರ ಅವನು ಕೇಳದ್ನ ಕಿವಿಡ್ರು ಮೂಗ್ರದ್ದು ಏನೋ ಬಡ್ಸ್ಕೊ ಬಂದಿದೆ ಮಾತು ಬರಲ್ಲ ದುಡ್ಡು ಕೊಡಿ ಅಂತಾರೆ ಇಷ್ಟ ಇದು ಸಾಕಲ್ವಾ ರಾಜ್ಯ ಸರ್ಕಾರ 3 ವರ್ಷ ಪೂರೈಸ್ತಾ ಇರುವ ಹಿನ್ನೆಲೆ ಇಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸರ್ಕಾರದ ಮಹತ್ವದ ಸಾಧನೆಗಳನ್ನ ಜನರ ಮುಂದೆ ತೆರೆದಿಟ್ಟಿದ್ದು ಜನಸ್ನೇಹಿ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನೀಡುವುದೇ ನಮ್ಮ ಗುರಿಯಾಗಿದ್ದು ಕಳೆದ 3 ವರ್ಷಗಳಿಂದ ರಾಜ್ಯದ ಏಳಿಗೆಗಾಗಿ ಸರ್ಕಾರ ನಿರಂತರ ಶ್ರಮವಹಿಸ್ತಾ ಇದೆ ಅಂತ ಹೇಳಿದ್ರು. ಇನ್ನು ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ ಸಚಿವರು, ಇನ್ನು ಗ್ಯಾರಂಟಿಗಳಿಗಾಗಿ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ. ಇದರಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿಯೇ ವಾರ್ಷಿಕ 28,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳು ಇಂದು ದೇಶದಲ್ಲೇ ಸದ್ದು ಮಾಡ್ತಾ ಇದ್ದು ಕರ್ನಾಟಕ ಮಾಡೆಲ್ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು. ಇನ್ನು ಆರಂಭದಲ್ಲಿ ಕರ್ನಾಟಕ ಮಾಡೆಲ್ ಅನ್ನ ಟೀಕಿಸಿದ ವಿರೋಧ ಪಕ್ಷಗಳಿಗೆ ತಿರುಗೇಟು ನೀಡಿದ ಅವರು, ಅಂದು ನಮ್ಮ ಯೋಜನೆಗಳನ್ನ ಟೀಕಿಸಿದವರೇ ಇಂದು ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ನಮ್ಮ ಮಾದರಿಯನ್ನ ನಕಲು ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯಾಡಿದ್ರು. ಮಹಾಜನತೆಗೆ ಹೇಳಲಿಕ್ಕೆ ಇದೊಂದು ವೇದಿಕೆಯನ್ನು ನಾವಿವತ್ತು ಬಳಸ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಕೇಂದ್ರ ಸರ್ಕಾರದ ಅಸಹಕಾರ ಇದ್ದರೂ ಕೂಡ ಕರ್ನಾಟಕ ರಾಜ್ಯದ ಪಾಲಿಗೆ ಕೇಂದ್ರ ಸರ್ಕಾರ ಪದೇ ಪದೇ ಅನ್ಯಾಯ ಮಾಡಿದರೂ ಕೂಡ ನಮಗೆ ಬರಬೇಕಾದಂತ GST ಹಣವನ್ನ ನಮಗೆ ಕೊಡದೇ ಇದ್ರೂ ಕೂಡ, ಬೇರೆ ಎಲ್ಲ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದ ಹಣ ನಮಗೆ ಬರದೇ ಇದ್ರೂ ಕೂಡ ಸುಮಾರು 1 ವರ್ಷಕ್ಕೆ 60,000 ಕೋಟಿಯಷ್ಟು ಗ್ಯಾರಂಟಿಗೆ ಹಣವನ್ನ ನಾವಿವತ್ತು ಬಳಸ್ತಾ ಇದ್ದೇವೆ. ಬಂಧುಗಳೇ, ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದರಲ್ಲಿನೇ ಗೃಹಲಕ್ಷ್ಮಿ ಯೋಜನೆಗೆ ನಾವಿವತ್ತು ಸುಮಾರು 28,000 ಕೋಟಿಯನ್ನ 1 ವರ್ಷಕ್ಕೆ ಬಳಸ್ತಾ ಇದ್ದೇವೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ನನಗೆ. ಇವತ್ತು ನಮ್ಮ ಮಹಿಳೆಯರು ಶಕ್ತಿವಂತರಾಗಿದ್ದಾರೆ, ಸಬಲೀಕರಣ ಆಗ್ತಾ ಇದ್ದಾರೆ. ಸಣ್ಣ ಪುಟ್ಟ ದೈನಂದಿನ ಜೀವನದಲ್ಲಿ
ತಮಗೇನಾದ್ರೂ ಅನುಕೂಲ ಆಗಿದೆ ಅಂತಂದ್ರೆ ಅದು ಗೃಹಲಕ್ಷ್ಮಿಯಿಂದ ಅಂತ ಹೇಳಿ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಶಕ್ತಿ ಯೋಜನೆ ಆಗಿರಬಹುದು, ಅನ್ನಭಾಗ್ಯ ಆಗಿರಬಹುದು, ಯುವ ನಿಧಿ ಆಗಿರಬಹುದು, ಗೃಹ ಜ್ಯೋತಿ ಆಗಿರಬಹುದು, ಇವೆಲ್ಲ ಕೂಡ ಮಹಿಳೆಯನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ನಮ್ಮ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ತಾವು ಪದೇ ಪದೇ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬರೀ ವಿರೋಧವನ್ನ ಮಾಡ್ಲಿಕ್ಕೆ ನಮ್ಮನ್ನ ಟೀಕಿಸ್ತಾರೆ. ಈ ಎಲ್ಲ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇರುವಂತ ವಿರೋಧ ಪಕ್ಷದವರು ಕರ್ನಾಟಕ ಮಾಡೆಲ್ ಅನ್ನ ಕಾಪಿಯಾಗಿ ಇಟ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಮಾಡೆಲ್ ಅನ್ನ ಬಳಸ್ತಾ ಇದ್ದಾರೆ ಮತ್ತು ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಯನ್ನ ವಿರೋಧಿಸ್ತಾ ಇದ್ದಾರೆ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ 3 ವರ್ಷ ಯಾವುದೇ ಅಭಿವೃದ್ಧಿ ಕುಂಠಿತ ಆಗದೆ, ಯಾವುದೇ ಒಂದು ಭ್ರಷ್ಟಾಚಾರ ರಹಿತ ಜನಸ್ನೇಹಿ ಸರ್ಕಾರವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ಎಲ್ಲ ಸಚಿವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇವತ್ತು ಬಹಳ ಹೆಮ್ಮೆ ಅನ್ಸುತ್ತೆ. ನನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ರೆಕಾರ್ಡ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 600 ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ಇವತ್ತು ಒಂದೇ ದಿನ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ತಾ ಇದ್ದೇವೆ. ಇದು ನಮ್ಮ ಇಲಾಖೆಯ ಸಾಧನೆ. ಅತ್ತ ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಭ್ರಮದಿಂದ ಸಾಧನಾ ಸಮಾವೇಶ ನಡೆಸ್ತಾ ಇದ್ರೆ, ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟಿಸುವ ಮೂಲಕ ಸರ್ಕಾರದ ಕಾಲೆಳೆದಿದ್ದಾರೆ. ಮಂಡ್ಯದ ಪ್ರಮುಖ ಕೇಂದ್ರವಾದ ಸಂಜಯ್ ವೃತ್ತದಲ್ಲಿ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಮಾಯಿಸಿದಂತಹ ಕಾರ್ಯಕರ್ತರು ವ್ಯಕ್ತಿಯೊಬ್ಬರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಮುಖವಾಡವನ್ನ ಧರಿಸಿ ತಮಾಟೆ ಬಾರಿಸುತ್ತಾ ಡ್ಯಾನ್ಸ್ ಮಾಡುವ ಮೂಲಕ ಸಮಾವೇಶವನ್ನ ವಿಡಂಬನೆ ಮಾಡಿದ್ದಾರೆ. ಸರ್ಕಾರದ ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅಂತ ಹೇಳಿ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ರಾಜ್ಯದಲ್ಲಿ 108 ಸಮಸ್ಯೆಗಳು ತಾಂಡವವಾಡ್ತಾ ಇದ್ರು, ಯಾವ ಪುರುಷಾರ್ಥಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ ಮತ್ತು ರೈತರ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಸರ್ಕಾರ ವಿಫಲವಾಗಿದೆ. ಹೀಗಿದ್ರೂ ಜನರ ತೆರಿಗೆ ಹಣವನ್ನ ಪೋಲು ಮಾಡಿ ಸಾಧನಾ ಸಮಾವೇಶ ಮಾಡ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಬಿಜೆಪಿ ಮುಖಂಡರು ಪ್ರಶ್ನಿಸಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯ ಸರ್ಕಾರ ಇವತ್ತು ತಾನೇನೋ ಕಡಿದು ಕಟ್ಟೆ ಹಾಕಿದ್ದೀನಿ ಅಂತೇಳಿ 3 ವರ್ಷದ ಸಾಧನಾ ಸಮಾವೇಶವನ್ನು ಇವತ್ತು ತುಮಕೂರಲ್ಲಿ ಮಾಡ್ತಾ ಇದೆ. ಕಳೆದ ಬಾರಿ ಸಾಧನಾ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು 20 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಈ ಬಾರಿ 12 ಕೋಟಿ ರೂಪಾಯಿನ ಕನ್ನಡಿಗರ ತೆರಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಿ? ರೈತರ ಆತ್ಮಹತ್ಯೆ ತಡೆಯುವಲ್ಲೇ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. 2.5 ಲಕ್ಷಕ್ಕೂ ಹೆಚ್ಚು ಕೆಲಸಗಳು ರಾಜ್ಯ ಸರ್ಕಾರದ ಬಳಿ ಖಾಲಿ ಇದ್ದರೂ ಕೂಡ ನಿರುದ್ಯೋಗಿಗಳಿಗೆ ಕೆಲಸ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗಳ ಒಂದು ಹಬ್ಬಾಗಿ ಪರಿವರ್ತನೆ ಆಗಿದೆ. ರಾಜ್ಯದಲ್ಲಿ ಅಕ್ರಮ ವಲಸಿಗರ ವಲಸೆ ಯಥೇಚ್ಛವಾಗಿ ಇವತ್ತು ನಡೀತಾ ಇದೆ. ಮತ್ತು ಏನು ಮಹಿಳಾ ಸುರಕ್ಷತೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಣ್ಣಗಾಗಿದೆ. ರಸ್ತೆ ಗುಂಡೆ ಮುಚ್ಚಕ್ಕೂ ಕೂಡ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಇಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಇವತ್ತು ಮರಿಗೌಡರು ಸಿದ್ದರಾಮಯ್ಯನವರ ಪರಮಾಪ್ತರು ಅವ್ರದ್ದು ಕೂಡ 100 ಕೋಟಿಯಷ್ಟು ಇಡೀ ಆಸ್ತಿ ಜಪ್ತಿ ಮಾಡಿದೆ. ಆ ಒಂದು ಖುಷಿಗ ನೀವು ಸಾಧನಾ ಸಮಾವೇಶ ಮಾಡ್ತಾ ಇರೋದು. ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು ಈ ರೀತಿ ಪೋಲ್ ಮಾಡ್ತಕ್ಕಂಥದ್ದು ಇವತ್ತು ತಪ್ಪು. ಹಾಗಾಗಿ ಯಾವ ಸಾಧನೆಗೋಸ್ಕರ ಸಮಾವೇಶ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ಅಂತೇಳಿ ಒಂದು ವಿಭಿನ್ನವಾದ ವಿಶೇಷವಾದ ಚಳುವಳಿಯನ್ನು ಇವತ್ತು ಮಂಡ್ಯದಲ್ಲಿ ತಮಟೆಯ ಬಡಿಯೋದ್ರ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ನಿಜವಾದ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂತಂದರೆ ಇವತ್ತು 8 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದೆ. ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಸಾಲದ ಹೊರೆ ಜಾಸ್ತಿ ಆಗಿದೆ. ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಸಂಕಷ್ಟದ ಸಮಯದಲ್ಲಿ ಈ ಸಾಧನಾ ಸಮಾವೇಶ ಬೇಕಿತ್ತ? ಏನು ಕಟ್ಟೆ ಹಾಕಿದರೆ ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನಾ ಸಮಾವೇಶ ಮಾಡ್ತಾಯಿದ್ರಿ ಅಂತೇಳಿ ಒಂದು ಕುಹುಕು ಚಳುವಳಿಯನ್ನು ಮಂಡ್ಯದಲ್ಲಿ ಮಾಡಿದ್ವಿ. ದುಬಾರೆ ಆನೆ ಶಿಬಿರದಲ್ಲಿ ಸಾಕಾನೆಗಳ ನಡುವೆ ನಡೆದ ಭೀಕರ ಕಾದಾಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಸೌಮ್ಯ ಸ್ವಭಾವದ ಮಾರ್ತಾಂಡ ಆನೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದೆ. ನಿನ್ನೆ ಕಾವೇರಿ ನದಿಯಲ್ಲಿ ಆನೆಗಳನ್ನ ಸ್ನಾನಕ್ಕೆ ಕರೆದೊಯ್ದಿದ್ದಾಗ ಮದವೇರಿದಂತೆ ವರ್ತಿಸಿದ ಕಂಜನ್ ಆನೆ ಮಾರ್ತಾಂಡನ ಮೇಲೆ ಅಟ್ಟಹಾಸ ಮೆರೆತಿತ್ತು. ತನ್ನ ಬಲಿಷ್ಠ ದಂತಗಳಿಂದ ಮಾರ್ತಾಂಡನನ್ನ ಮನಬಂದಂತೆ ತಿವಿದು ನೆಲಕ್ಕೆ ಉರುಳಿಸಿತ್ತು. ಮಾವುತರು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಕಂಜನನ್ನ ನಿಯಂತ್ರಿಸಲು ಸಾಧ್ಯ ಆಗಿರಲಿಲ್ಲ.
ದುರಾದೃಷ್ಟವಶಾತ್ ಈ ದೈತ್ಯ ಪ್ರಾಣಿಗಳ ಸಂಘರ್ಷದ ನಡುವೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆಯೊಬ್ಬರು ನಿನ್ನೆಯೇ ದಾರುಣವಾಗಿ ಮೃತಪಟ್ಟಿದ್ರು. ತೀವ್ರ ರಕ್ತಸ್ರಾವ ಹಾಗೂ ಒಳಪೆಟ್ಟುಗಳಿಂದ ಬಳಲುತ್ತಿದ್ದ ಮಾರ್ತಾಂಡನಿಗೆ ತಜ್ಞ ವೈದ್ಯರು ಶಿಬಿರದಲ್ಲಿ ಅಹೋರಾತ್ರಿ ಚಿಕಿತ್ಸೆಯನ್ನ ನೀಡಿದ್ರು. ಆದರೆ ಸಾವು ಬದುಕಿನ ಹೋರಾಟ ನಡೆಸಿದ ಆನೆ ಇಂದು ಮಧ್ಯಾಹ್ನ ಸಾವನ್ನಪ್ಪಿದ್ದು, ಈ ಘಟನೆ ಅರಣ್ಯ ಇಲಾಖೆ ಹಾಗೂ ಪ್ರಾಣಿ ಪ್ರೇಮಿಗಳಲ್ಲಿ ತೀವ್ರ ವಿಷಾದವನ್ನ ಮೂಡಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಬರುವ ಸಾವಿರಾರು ವಿದ್ಯಾರ್ಥಿಗಳು ಇಂದು ಪದವಿ ಪ್ರಮಾಣ ಪತ್ರದ ಶುಲ್ಕ ಪಾವತಿಸಲು ಕ್ರಾಫರ್ಡ್ ಹಾಲ್ ಮುಂಭಾಗ ಮುಗಿಬಿದ್ದಿದ್ದಾರೆ. ಪದವಿ ಪ್ರಮಾಣ ಪತ್ರ ಪಡೆಯಲು ಇಂದು ಮತ್ತು ನಾಳೆ ಮಾತ್ರ ಕೊನೆಯ ದಿನ ಎಂಬ ಸೂಚನೆ ಹೊರಬಿದ್ದ ಬೆನ್ನಲ್ಲೇ ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಮೈಸೂರಿಗೆ ಆಗಮಿಸಿದ್ರು. ಕ್ರಾಫರ್ಡ್ ಹಾಲ್ ಆವರಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ಶಾಖೆಯೊಂದರಲ್ಲೇ ಎಲ್ಲಾ ವಿದ್ಯಾರ್ಥಿಗಳು ಶುಲ್ಕ ಪಾವತಿಸಬೇಕು ಎಂಬ ನಿಯಮ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ನೂರಾರು ಕಿಲೋಮೀಟರ್ ದೂರದಿಂದ ಬಂದಿರುವ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಬಿಸಿಲಿನಲ್ಲಿ ನಿಂತು ಪರದಾಡುವಂತೆ ಆಗಿದ್ದು, ಕೇವಲ 2 ದಿನಗಳ ಗಡುವು ನೀಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದೇ ಬ್ಯಾಂಕ್ನಲ್ಲಿ ಹಣ ಕಟ್ಟಲು ಹೇಳಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯನ್ನ ಪ್ರಶ್ನೆ ಮಾಡಿದ್ದು, ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಬೇರೆ ಬೇರೆ ಬ್ಯಾಂಕ್ ಶಾಖೆಗಳಲ್ಲೂ ಅಥವಾ ಆನ್ಲೈನ್ ಮೂಲಕ ಸುಲಭವಾಗಿ ಶುಲ್ಕ ಪಾವತಿಸಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹಿಸಿದ್ರು. ಎಕ್ಸಾಮ್ ಬರ್ದೋಗಿ ಪಾಸ್ ಔಟ್ ಆಗೋಗಿದೆ. ಜಸ್ಟ್ ನಮಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕು ಅಷ್ಟೇ. ಈ ಸಂಬಂಧ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ವಾಕ್ಥ್ರೂ ಇಲ್ಲಿದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನು ಕಾನ್ವೊಕೇಶನ್ ಫೀಸನ್ನು ಕಟ್ಟಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಏನು ಈಗ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಏನು SBI ಬ್ಯಾಂಕಿಗೆ ಬಂದು ಇಲ್ಲಿ ಸಾಕಷ್ಟು ಮುಗಿ ಬೀಳ್ತಾ ಇರ್ತಕ್ಕಂಥದ್ದು. ಏಕಾಏಕಿ ಕಳೆದ 2-3 ದಿನಗಳ ಹಿಂದೆ ತಾನೇ ವಿಚಾರವನ್ನು ಅಂದರೆ ಕಾನ್ವೊಕೇಶನ್ ಫೀಸನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 2023, 2024 ಮತ್ತು 2025ನೇ ಸಾಲಿನ ವಿದ್ಯಾರ್ಥಿಗಳನ್ನು ಈಗ ಬಂದು ಇಲ್ಲಿ ಫೀಸನ್ನು ಇವತ್ತೇ ಕಟ್ಟಬೇಕು, ಇವತ್ತು ಮತ್ತು ನಾಳೆ 2 ದಿನಗಳ ಕೊನೆಯ ದಿನಾಂಕ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ ಸುತ್ತೋಲೆಯನ್ನು ಓಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೀಗ ಇರ್ತಕ್ಕಂಥ ಅದರಲ್ಲೂ ಕೂಡ ಈ ಒಂದು ಏನು ಕ್ರಾಫರ್ಡ್ ಹಾಲ್ನ ಹಿಂಭಾಗದಲ್ಲಿ ಇರ್ತಕ್ಕಂಥ SBI ಬ್ಯಾಂಕ್ನಲ್ಲಿ ಬಂದು ಈಗ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ ಇಲ್ಲಿ ಬಂದು ಬಹಳ ಕಷ್ಟಪಟ್ಟು ಸರದಿ ಸಾಲಿನಲ್ಲಿ ಬಂದು ಏನು ಈಗ ಸದ್ಯಕ್ಕೆ ಫೀಸನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ 2023-24ನೇ ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳಿಗೆ 2341 ರೂಪಾಯಿ ಮತ್ತು 2024ನೇ ಸಾಲಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2582 ರೂಪಾಯಿ, 2025ನೇ ಸಾಲಿನವರಿಗೆ 2840 ರೂಪಾಯಿಗಳನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಈಗ ದಿಢೀರನೆ ಈಗ ಏನು ಒಂದು ರೀತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಿರ್ತಕ್ಕಂಥದ್ದು. ನಮ್ಮೊಟ್ಟಿಗೆ ವಿದ್ಯಾರ್ಥಿಗಳಿದ್ದಾರೆ, ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಮೇಡಮ್ ನಮಸ್ತೆ. ಏನು ಮೇಡಮ್ ದಿಢೀರ್ನ ಈ ಥರ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಇದರಿಂದಾಗಿ? ಸರ್, ಈಗ ಸಡನ್ ಆಗಿ ಇವರು ಕಾನ್ವೊಕೇಶನ್ ಫೀಸ್ ಅಂತ ಹೇಳ್ಬಿಟ್ಟು ಕ್ಯಾಟಗರಿ ವೈಸ್ ಬಿಟ್ಟಿದ್ದಾರೆ ಸರ್. ನಾವು ಈಗ 2025 ಪಾಸ್ ಔಟ್ ಆಗಿದ್ದೀವಿ. ಮತ್ತು ಈ ಕಾನ್ವೊಕೇಶನ್ಗೆ ಅವ್ರ ರೂಲ್ಸ್ ಏನು ಹೇಳಿದ್ದಾರೆ ಅಂತಂದರೆ NTA ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಆಲ್ರೆಡಿ ಡಿಜಿ ಲಾಕರಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅವೈಲೇಬಲ್ ಇದೆ. ನಮಗೆ KCET, ನೆಟ್ ಅಥವಾ ಹೈಯರ್ ಸ್ಟಡೀಸ್ಗೆ ಏನೇ ಹೋದರೂ ಕೂಡ ನಮ್ಗೆ ಅದು ಅವೈಲೇಬಲ್ ಇದೆ. ಅದಲ್ಲದೆ ಇವರು ನಾವು ಕಾನ್ವೊಕೇಶನ್ ಫೀಸ್ 2840 ಕಟ್ಟಿದ್ರು ಕೂಡ ಫಿಸಿಕಲಾಗಿ ಕೊಡಲ್ವಂತೆ ಸರ್. ಮೊದಲೆಲ್ಲ ಯಾವ ಥರ ಇತ್ತು ವ್ಯವಸ್ಥೆ, ನಮಗೆ ಮನೆಗೆ ಅಥವಾ ಕೊರಿಯರು ಪೋಸ್ಟ್ ಆಫೀಸ್ ಮುಖಾಂತರ ನಮಗೆ ಫಿಸಿಕಲ್ ಆಗಿ ಹಾರ್ಡ್ ಕಾಪಿ ಬರ್ತಾ ಇತ್ತು ಕಾನ್ವೊಕೇಶನ್ ಅನ್ನೋದು. ಇವಾಗ ಜಸ್ಟ್ ಡಿಜಿ ಲಾಕರಲ್ಲಿ ಪೇಪರ್ ಮುಖಾಂತರ, ನಿಮಗೆ ಕೂಡ ಗೊತ್ತಿದೆ ಡಿಜಿ ಲಾಕರಲ್ಲಿ ಯಾವ ಥರ ಸರ್ಟಿಫಿಕೇಟ್ ಬರ್ತಿದೆ ಅಂತ. ಸರ್ಟಿಫಿಕೇಟ್ ಕೊಡದ ಮೇಲೆ ಅವರು 2840 ರೂಪಾಯಿ ಕೊಡ್ತಕ್ಕಂಥದ್ದು ಏನಕ್ಕೆ ಅಂತ? ಸರ್, ಏನಕ್ಕೆ ಅಷ್ಟೊಂದು ನಾವು ದುಡ್ಡನ್ನ ಪೇಮೆಂಟ್ ಮಾಡಬೇಕು? ಜಸ್ಟ್ 1000 ಅಥವಾ ಇವಾಗ ಎಕ್ಸಾಮ್ ಫೀಸ್ಗಳೆಲ್ಲ ನೋಡಿದ್ರೆ ಅಷ್ಟರಲ್ಲೇ ಫಿನಿಶ್ ಮಾಡ್ಬೋದಲ್ವ ಸರ್? ಇಷ್ಟೊಂದು ಅಮೌಂಟ್ ಯಾಕೆ ನೆಸೆಸಿಟಿ ಇದೆ ಇವ್ರಿಗೆ? 1840 ರೂಪೀಸ್, 2840 ರೂಪೀಸು. ಅಲ್ಲ, ಎಲ್ಲೋ ಒಂದು ಕಡೆ ಮೈಸೂರು ಯೂನಿವರ್ಸಿಟಿ ದಿವಾಳಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ದುಡ್ಡು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವರು ಅಧಿಕಾರಿಗಳನ್ನು. ಸರ್, ಅದು ನಾವು ಆ ಥರ ಹೇಳೋಕ್ಕಾಗಲ್ಲ. ಬಟ್ ಸ್ಟೂಡೆಂಟ್ಸ್ ಫೇವರ್ ಆಗಿ ಯೂನಿವರ್ಸಿಟಿ ಶಿಕ್ಷಣನ ಯಾವ ಥರ ಒದಗಿಸ್ಬೇಕು, ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಬರ್ಡನ್ ಆಗದೆ ಇರೋ ಥರ ಕ್ವಾಲಿಟಿ ಆಫ್ ಎಜುಕೇಷನ್ನ ಕೊಡಿಸಿ ಅವರ ಒಂದು ನೆಕ್ಸ್ಟ್ ಫ್ಯೂಚರ್ ಕರಿಯರ್ ಗ್ರೋತ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಿತ್ತು ಸರ್. ಒಂದು ಕಡೆ ನಾಳೆನೇ ಲಾಸ್ಟ್ ಡೇಟು ಅಂತ ಹೇಳಲಾಗ್ತದೆ, ಹಾಗಾಗಿ ಇಷ್ಟು ಜನ ಸಾವಿರಾರು ಜನ ಬಂದಿದ್ದಾರೆ ಸರ್. ನಾಳೆನೇ ಲಾಸ್ಟ್ ಡೇಟ್ ಅಂತ ಸರ್ಕ್ಯುಲರ್ ಇದೆ, ಬಟ್ ಮೊನ್ನೆನೇ ಅದೇ ಸರ್ಕ್ಯುಲರ್ ಬಂದಿರೋದು ನಮಗೂ ಕೂಡ. ಅದರಿಂದನೂ ಕೂಡ ತುಂಬ ಬರ್ಡನ್ ಆಗಿದೆ ನಮಗೆ.
ಎಷ್ಟು ಜನ ಬಂದು ನಿಂತಿದ್ದಾರೆ? ಸರ್ ತುಂಬ ಹಾಸನ್ನು, ಚಾಮರಾಜನಗರ, ಬೆಂಗಳೂರು ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಾನು ಕೂಡ ಬೆಂಗಳೂರಿಂದ ಬಂದಿದ್ದೀನಿ ಸರ್. ಏನು ಇಷ್ಟು ಬೆಳಗ್ಗೆಯಿಂದ ಇದೇ ಸಮಸ್ಯೆ? ಹೌದು ಸರ್, ಬೆಳಗ್ಗೆಯಿಂದ ಇಷ್ಟ ಇದೆ. ಇವತ್ತಾದರೂ ಮುಗಿಯಲ್ಲ, ನಾಳೆ ಆದರೂ ಮುಗಿಯಲ್ಲ, ನಾಳಿದ್ದಾದರೂ ಮುಗಿಯಲ್ಲ ಸರ್. ಇವಾಗ ತಾನೇ ಒಬ್ರು ಹೇಳಿದ್ರು 27th ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ. ಅದನ್ನ ಮೊದಲೇ ಹೇಳಿದರೆ ಇಷ್ಟೊಂದು ಕ್ಯೂ ಸಿಸ್ಟಮ್, ಇಷ್ಟೊಂದು ಬರ್ಡನ್ ಅಂತಲೂ ಕೂಡ ಆಗ್ತಿರ್ಲಿಲ್ಲ ಸರ್. ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳ ಒಂದು ಮಾತಾಗಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಫೀಸನ್ನು ಕಟ್ಟಲು ಬಂದು ನಿಂತು ಸಾಕಷ್ಟು ತೊಂದರೆಗೂ ಕೂಡ ಒಳಗಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜಧರ್ಮ ಟಿವಿ, ಮೈಸೂರು. ಇನ್ನು ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಂದು ನಮ್ಮನ್ನ ಟೀಕಿಸಿದ ಬಿಜೆಪಿ ಈಗ ಬೇರೆ ರಾಜ್ಯಗಳಲ್ಲಿ ನಮ್ಮ ಗ್ಯಾರಂಟಿಗಳನ್ನೇ ಕಾಪಿ ಮಾಡ್ತಾ ಇದೆ. ಕೋವಿಡ್ ಸಂಕಷ್ಟದಲ್ಲಿ ಜನರ ಕೈಬಿಟ್ಟಿದ್ದ ಬಿಜೆಪಿಗೆ ಡಬಲ್ ಇಂಜಿನ್ ಸರ್ಕಾರದ ಸಾಧನೆ ತೋರಿಸಲು ಏನೂ ಇಲ್ಲ. ಆದ್ರೆ ನಾವು ಮಾತು ಕೊಟ್ಟಂತೆ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದೇವೆ ಎಂದರು. ಇದೇ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ ಡಿಕೆಶಿ, ಕೊಟ್ಟ ಕುದುರೆ ಏರಲಾರದ ಕುಮಾರಸ್ವಾಮಿ ಶೂರನೂ ಅಲ್ಲ, ವೀರನೂ ಅಲ್ಲ ಅಂತ ಹೇಳಿ ಟಾಂಗ್ ಅನ್ನ ನೀಡಿದ್ರು. ಡಿಕೆಎಸ್ ಕಂದಾಯ ಇಲಾಖೆಯ ಕೆಲಸಗಳನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಟೀಕೆಗಳು ಸಾಯುತ್ತವೆ, ನಾವು ಮಾಡಿದ ಕೆಲಸಗಳಷ್ಟೇ ಜನರ ಮನಸ್ಸಿನಲ್ಲಿ ಉಳಿಯುತ್ತವೆ ಅಂತ ಹೇಳಿ ವಿರೋಧ ಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಪರಿಶ್ರಮವಿದ್ರೆ ಇತಿಹಾಸ ಸೃಷ್ಟಿಸಬಹುದು ಎಂದು ಕಾರ್ಯಕರ್ತರಲ್ಲಿ ಹುರುಪು ತುಂಬಿದ್ರು. ಜನರಿಗೆ ಈ ಸರ್ಕಾರ ಗೌರವನ ಕೊಡ್ತಾರೆ ಅಂತ ಹೇಳಿ ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತ ಹೇಳಿ ಇವತ್ತು ಎತ್ತಿ ನಾವು ತೋರಿಸಿದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇವತ್ತು ಈ ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ. ನಮ್ಮ ಸೆಕ್ರೆಟರಿ ಅವರು, DC ಅವರು ಎಲ್ಲ ಕೂಡ, ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಎಲ್ಲ ನೀವೆಲ್ಲ ಕೆಲಸ ಮಾಡಿದ್ದೀರಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ. ನೀವು ಅಧಿಕಾರದಲ್ಲಿ ಇರೋದು ಮುಖ್ಯ ಅಲ್ಲ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಜನರ ಋಣವನ್ನು ಯಾವ ರೀತಿ ತೀರಿಸಿದ್ದೀರಿ, ಯಾರನ್ನು ಕೂಡ ನೀವು ಮೆಚ್ಚಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮ ಸಾಕ್ಷಿಗೆ ನೀವೆಲ್ಲ ಸಮಾಧಾನ ರೀತಿಯಲ್ಲಿ ನೀವೆಲ್ಲ ದುಡಿದಿದ್ದೀರಿ. ಅದಕ್ಕೆ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಆ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ಈ ನಾಡಿನ ಎಲ್ಲ ಜನತೆಯ ಪರವಾಗಿ ಅವ್ರಿಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಬಯಸ್ತೇನೆ. ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ. ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾದ್ರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ, ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೇ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ನಿಮ್ಮಲ್ಲಿರುವಂತಹ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಳ್ಳೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನು ಸರ್ಕಾರ ಬರ್ತದೆ ಅನ್ನೋ ಮಾತಾಡೋಂಥ ಅವಶ್ಯಕತೆ ಬೇಡ. ಈ ರಾಜ್ಯದ ಜನತೆ ಬಿಜೆಪಿಗೆ ಒಂದು ದೊಡ್ಡ ಅವಕಾಶ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟರು, ಲೋಕಸಭೆಯಲ್ಲಿ ಕೊಟ್ಟರು. ಪ್ರಧಾನಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ? ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯಧರ್ಮ ಟಿವಿ, ಇದು ಕನ್ನಡಿಗರ ಬೆನ್ನೆಲುಬು.